ಪುರೋಹಿತ್ರೆ, ಏನಾದ್ರೂ ತೊಂದ್ರೆನಾ? ಏನಿಲ್ವಲ್ಲ. ಮತ್ತ್ಯಾಕೆ ಟೆನ್ಷನ್ ಅಲ್ಲಿ ಇದ್ದೀರಾ? ಇಲ್ಲ ಇಲ್ಲ, ಏನೂ ಇಲ್ಲ. ಮಂತ್ರ ಎಲ್ಲ ನಿಲ್ಸ್ಬಿಟ್ರಿ, ಶಾಸ್ತ್ರನ ಮುಂದುವರಿಸಿ. ಮಗನೇ ರೋಹಿತ, ಹೇಳಿ ಚಕ್ರಿ. ನೀನು ಮಾಡಿರುವ ತಪ್ಪಿಗೆ ಕಣ್ಣು ಮುಚ್ಚಿ ಓಂ ನಮೋ ಭೂತನಾಥಾಯ ನಮಃ ಅಂತ 108 ಸತಿ ಜಪಿಸಬೇಕು. ಇದೆಲ್ಲ ಹೇಳ್ಬೇಕಾ? ಹೌದಪ್ಪ, ಇಲ್ಲದಿದ್ದರೆ ನನ್ನ ಕೆಲಸ ಸಲೀಸಾಗುವುದಿಲ್ಲ. ಏನ್ ಹೇಳ್ಬೇಕು? ಓಂ ನಮೋ ಭೂತನಾಥಾಯ ನಮಃ. ಶುರು ಮಾಡು. ಪುರೋಹಿತ್ರೆ, ಏನ್ ನನ್ ಮಗನ್ ಕೈಲಿ ಏನೇನು ಹೇಳಿಸ್ತಾ ಇದೀರಲ್ಲ? ಮದ್ವೆಲಿ ಇದೆಲ್ಲ ಯಾರು ಹೇಳ್ತಾರೆ? ಮದುವೆಗೆ ಮುಂಚೆ ಅವ್ರು ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಟ್ಟಿದ್ದೀನಿ. ತಾವು ಮಧ್ಯದಲ್ಲಿ ಮಾತಾಡಿದ್ರೆ ನಿಮಗೂ ಶಿಕ್ಷೆ ಕೊಡಬೇಕಾಗತ್ತೆ. ಮಗಳೇ ಅರ್ಚನಾ, ನಾನು ಹೇಳುವುದನ್ನ ಸರಿಯಾಗಿ ಕೇಳಿಸ್ಕೊ. ಸ್ವಲ್ಪ ಮುಂದೆ ಬಾ. ಅರ್ಚನಾ, ನಾನು ಪುರೋಹಿತ ಅಲ್ಲ, ನಿಮ್ ಚಿಕ್ಕಪ್ಪ. ನೀನು ಇಷ್ಟಪಟ್ಟಿರೋ ರಾಹುಲ್ನ ಇಲ್ಲಿಗೆ ಕರೆಸಿ ನಿನ್ನ ಮದುವೆ ಮಾಡಿಸ್ಬೇಕು ಅಂತ ಚಿರು ಪ್ಲಾನ್ ಮಾಡಿದ್ದ. ಪರಿಸ್ಥಿತಿ ಸರಿ ಇಲ್ಲದಿರೋದ್ರಿಂದ ಅವನಿಗಿಲ್ಲಿಗೆ ಬರೋಕ್ಕಾಗ್ತಾ ಇಲ್ಲ. ಹಾಗಾಗಿ ನೀನೇ ಇಲ್ಲಿಂದ ಎಸ್ಕೇಪ್ ಆಗಿ ಅವನಿರೋ ಜಾಗಕ್ಕೆ ಹೋಗಿ ಅಲ್ಲೇ ಮದುವೆ ಆಗಬೇಕು. ಈ ಗಡ್ಡ ನಿನಗೆ ತಾಳಿ ಕಟ್ಟಕ್ಕೆ ಮುಂಚೆ ಇಲ್ಲಿಂದ ಮೊದಲೆತ್ಬಿಡು.